ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ತೀವ್ರ ವಿರೋಧದ ಮಧ್ಯೆ ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನ ಮುಜರಾಯಿ ಇಲಾಖೆಯ ಸುಪರ್ದಿಗೆ. ಹುಂಡಿ ಲಾಕರ್ಗೆ ಬೀಗ ಹಾಕಿ ಸೀಲ್. ನೂರಾರು ಭಕ್ತರು, ಟ್ರಸ್ಟ್ ಸದಸ್ಯರಿಂದ ಪ್ರತಿಭಟನೆ. ನಲವತ್ತೈದು ವರ್ಷಗಳ ಹಿಂದೆ ಟ್ರಸ್ಟ್ ಸ್ಥಾಪನೆಯಾಗಿದ್ದು ನಾನೇ ಅಧ್ಯಕ್ಷ. ನಮ್ಮಲ್ಲಿ ಯಾವ ಗೊಂದಲಗಳಿಲ್ಲ, ಅವ್ಯವಹಾರ ನಡೆದಿಲ್ಲ. ಎಲ್ಲ ದಾಖಲೆಗಳನ್ನು ಚೆಕ್ ಮಾಡಿ ತನಿಖೆ ಮಾಡಲಿ. ಯಾವ ಕಾರಣಕ್ಕೂ ದೇವಸ್ಥಾನ ಬಿಟ್ಟುಕೊಡಲ್ಲ ಅಂತ ಟ್ರಸ್ಟ್ ಅಧ್ಯಕ್ಷ ಹನುಮಂತಪ್ಪ ಆಕ್ರೋಶ. ರಾಜ್ಯದಲ್ಲಿ ಚರ್ಚ್, ಮಸೀದಿಗಳನ್ನು ವಶಕ್ಕೆ ಪಡೆಯೋದಿಲ್ಲ. ತಾರತಮ್ಯ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆ ಭ್ರಷ್ಟಾಚಾರದ ಕೂಪವಾಗಿದೆ. ಗಾಳಿ ಆಂಜನೇಯ ದೇವಸ್ಥಾನ ಸುಪರ್ದಿಗೆ ತೆಗೆದುಕೊಂಡಿದ್ದಕ್ಕೆ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ. ಸಿಎಂ ಸ್ಥಾನದ ವಿಚಾರಕ್ಕೆ ಇನ್ನು ಮುಂದುವರೆದ ಪೈಪೋಟಿ. ಬಿಹಾರ ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ದೆಹಲಿ ನಾಯಕರ ಮೌನ. ರಾಜ್ಯ ನಾಯಕರಿಗೆ ಗೊಂದಲ ಬೇಡ, ಸೈಲೆಂಟ್ ಆಗಿರಿ ಅಂತ ಸಂದೇಶ. ಪವರ್ ಶೇರಿಂಗ್ ಚರ್ಚೆಯಾಗಿಲ್ಲ. ಸಿಎಂ ಬದಲಾವಣೆ ಅಪ್ರಸ್ತುತ. ಮಾರ್ಕ್ಸ್ ಕೊಡೋವರೇ ಸುಮ್ಮನೆ ಇದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಮಾತನಾಡ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಬಳ್ಳಾರಿಯಲ್ಲಿ ತಣ್ಣಗಾಗದ ರೆಡ್ಡಿ, ರಾಮುಲು, ಮುನಿಸು, ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲುಗೆ ದೆಹಲಿಗೆ ಬರುವಂತೆ ಬುಲಾವ್. ಫೋನ್ ಮಾಡಿ ಕರೆದಿರೋ ಕೇಂದ್ರ ಸಚಿವ ವಿ ಸೋಮಣ್ಣ. ಜೆಡಿಎಸ್ ಸರ್ಕಾರ ರಚಿಸೋದು ನೋಡೋ ಹೆಬ್ಬಯಕೆ. ಇಳಿ ವಯಸ್ಸಲ್ಲಿ ದೊಡ್ಡ ಕನಸು ಕಾಣುತ್ತಾ ಇರೋ ಮಾಜಿ ಪ್ರಧಾನಿ. ಮೊಮ್ಮಗನ ಬಳಿ ಆಸೆ ಹೇಳಿಕೊಂಡ ದೇವೇಗೌಡರು. ತಾತನ ಕನಸು ನನಸು ಮಾಡೋ ಪಣ ತೊಟ್ಟಿರೋ ನಿಖಿಲ್. ಕಬಿನಿ ಹಿನ್ನೀರಲ್ಲಿ ಅಕ್ರಮ ರೆಸಾರ್ಟ್, ಹೋಮ್ ಸ್ಟೇಗಳು. ನ್ಯೂಸ್ ಫಸ್ಟ್ ವರದಿ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲೂ ಕಬಿನಿ ಉಳಿಸಿ ಕಾಡು ಬೆಳೆಸಿ ಅಭಿಯಾನ. ಅಣ್ಣಾವರ ಗಂಧದ ಗುಡಿ ಚಿತ್ರದ ಡೈಲಾಗ್. ಪ್ರಾಣಿಗಳೇ ದೂರು ಕೊಡೋ ರೀತಿಯ ಚಿತ್ರಗಳು. ಕ್ಯಾಂಪೇನ್ನಲ್ಲೂ ಕ್ರಿಯೇಟಿವಿಟಿ ಮೆರೀತಾ ಇರೋ ನೆಟ್ಟಿಗರು. ಫೋಟೋ ತೆಗೀತೀನಿ ಅಂತ ಗಂಡನನ್ನ ನಿಲ್ಲಿಸಿ ಕೃಷ್ಣಾ ನದಿಗೆ ಪತ್ನಿಯೇ ತಳ್ಳಿದ ಆರೋಪ. ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ನಡೆದ ಘಟನೆ. ಹಗ್ಗದ ನೆರವಿನಿಂದ ಪತಿಯನ್ನು ರಕ್ಷಿಸಿದ ಸ್ಥಳೀಯರು. ಮಾರಣಾಂತಿಕ ಮರಗಳು, ಗುಂಡಿ ಗಂಡಾಂತರದ ಬಳಿಕ ಸಿಲಿಕಾನ್ ಸಿಟಿ ಜನರಿಗೆ ಸ್ಲ್ಯಾಬ್ ಸಂಕಷ್ಟ. ಕಿತ್ತು ಹೋದ ಸ್ಲ್ಯಾಬ್ ದುರಸ್ತಿ ಮಾಡದೇ ಇದ್ದಿದ್ದಕ್ಕೆ ಮೋರಿಗೆ ಬಿದ್ದ ಕಾರು. ನಾಗರಬಾವಿ 2ನೇ ಹಂತದ 80 ಫೀಟ್ ರಸ್ತೆಯಲ್ಲಿ ಘಟನೆ. $80,000 ಸಾಲ ಪಡೆದ ಕುಟುಂಬ ಊರೇ ಬಿಟ್ಟು ಹೋಗಿತ್ತು. ಗ್ರಾಮಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಮತ್ತೆ ಬೆನ್ನು ಬಿದ್ದಿದ್ದ ಸಿಬ್ಬಂದಿ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇರೆಯವರ ಮನೆಯಲ್ಲಿ ಅಡಗಿ ಕೂತ ಮಹಿಳೆ. ರಾಯಚೂರಿನ ಕಪ್ಪಗಲ್ನಲ್ಲಿ ಘಟನೆ. ಮಂಡ್ಯದಲ್ಲಿ ರೈಸ್ ಪುಲ್ಲಿಂಗ್ ಹೆಸರಲ್ಲಿ ಮಕ್ಮಲ್ ಟೋಪಿ. ಮನಿ ಡಬ್ಲಿಂಗ್ ಆಮಿಷ ಒಡ್ಡಿ 250ಕ್ಕೂ ಹೆಚ್ಚು ಜನರಿಗೆ ಮೋಸ. 2.5 ಕೋಟಿ ವಂಚಿಸಿದ ಕಿಲಾಡಿ ಕಳ್ಳ ನಾಗರಾಜ್ ಬಂಧನ. ಸ್ಟೇಡಿಯಂ ಕಾಲ್ತುಳಿತಕ್ಕೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಮತ್ತು ಪೊಲೀಸರೇ ಹೊಣೆ. ಕರ್ತವ್ಯ ಲೋಪ, ನಿರ್ಲಕ್ಷ್ಯದ ಪರಮಾವಧಿ ಎದ್ದು ಕಾಣ್ತಾ ಇದೆ. ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ತನಿಖಾ ವರದಿಯಲ್ಲಿ ಉಲ್ಲೇಖ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಕೇಸ್. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ವರದಿಯಲ್ಲಿ ಪೈಲಟ್ಗಳ ಮಾತುಕತೆಯ ವಿವರ ರಿಲೀಸ್. 2 ಇಂಜಿನ್ಗಳಿಗೆ ಇಂಧನ ಪೂರೈಕೆ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯ. ಕೇಂದ್ರ ಸರ್ಕಾರದ ಪೋಷಣ್ ಆ್ಯಪ್ನಿಂದ ಮಾಹಿತಿ ಸೋರಿಕೆ. ಮಂಗಳೂರಲ್ಲಿ ಮಾತೃಬಂಧನ ಫಲಾನುಭವಿಗಳಿಗೆ ಸೈಬರ್ ಖದೀಮರಿಂದ ಕರೆ. $4,598 ಗೂಗಲ್ ಪೇ ಮಾಡುವಂತೆ ಒತ್ತಾಯ. ಬ್ಯಾಂಕ್ನಲ್ಲಿ ಹಣ ಕದ್ದು ಪರಾರಿಯಾಗೋ ವೇಳೆ ಸಿಕ್ಕಿಬಿದ್ದ ಕಳ್ಳಿಯರು. ಪೆನ್ ಕೊಡೋ ನೆಪದಲ್ಲಿ 1 ಲಕ್ಷ ಎಗರಿಸಿ ಎಸ್ಕೇಪ್ ಆಗ್ತಿದ್ದಾಗ ಸಿಕ್ಕಿಬಿದ್ದ ಚಾಲಾಕಿಗಳು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದಲ್ಲಿ ಘಟನೆ. ಕಲಬುರಗಿಯಲ್ಲಿ ಗನ್ ತೋರಿಸಿ ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣ. ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ಆಟೋ ಹತ್ಕೊಂಡು ದಾರೋಡೆಕೋರರು ಪರಾರಿ. ಮಹಾರಾಷ್ಟ್ರ ತೆಲಂಗಾಣಕ್ಕೆ ಹೋಗಿರೋ ಶಂಕೆ.
ಬೆಂಗಳೂರಲ್ಲಿ ಕಿಟ್ಟಿ ಪಾರ್ಟಿ ಆಯೋಜಿಸಿ 50 ಕೋಟಿ ವಂಚನೆ ಕೇಸ್. ಲಾಯರ್ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದ ಮತ್ತೊಬ್ಬ ಅರೆಸ್ಟ್. ವಂಚಕಿ ಸವಿತಾ ಪರ ಲಾಯರ್ ಅಂತ ಎಂಟ್ರಿ ಕೊಟ್ಟು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಬಂಧನ. ಗುಡ್ಡದ ಗುಹೆಯಲ್ಲಿದ್ದ ವಿದೇಶಿ ಪ್ರವಾಸಿಗರನ್ನು ರಕ್ಷಿಸಿದ ಪೊಲೀಸರು. ಗೋಕರ್ಣ ಪೊಲೀಸರಿಂದ ಕಾರ್ಯಾಚರಣೆ. ರಷ್ಯಾ ಮೂಲದ ಮಹಿಳೆ ಮತ್ತು 2 ಮಕ್ಕಳ ರಕ್ಷಣೆ. ಸರ್ಕಾರಿ ಬಸ್ಸಿಗೆ ಡಿಕ್ಕಿ ಹೊಡೆದ ನವಿಲು, ಗಾಜಿಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ ಮಯೂರ. ಚಿಕ್ಕಮಗಳೂರಿನ ಮಚ್ಚೇರಿ ಬಳಿ ಘಟನೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳ ಭೇಟಿ ಪರಿಶೀಲನೆ. 63ನೇ ವಸಂತಕ್ಕೆ ಕಾಲಿಟ್ಟ ಶಿವರಾಜ್ ಕುಮಾರ್. ಮಧ್ಯರಾತ್ರಿ ಪತ್ನಿ ಗೀತಾ ಜೊತೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್. ಪಟಾಕಿ ಸಿಡಿಸಿ ಹಬ್ಬದಂತೆ ಆಚರಿಸಿದ ಫ್ಯಾನ್ಸ್. ಅಭಿಮಾನಿಗಳ ಸಮ್ಮುಖದಲ್ಲೇ ಅಮೆರಿಕಾದಲ್ಲಿ ಶಿವಣ್ಣಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದ ವೈದ್ಯರಿಗೂ ಸನ್ಮಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.